ವೃಷಭ ರಾಶಿ ಮತ್ತು ವೃಷಭ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025 ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. 2025 ನಿಮಗೆ ಪರಿವರ್ತನೆಯ ವರ್ಷ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನಿಮ್ಮ ಲುಕ್ಸ್ನಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲ ನಿಮ್ಮ ಸಹವರ್ತಿಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯವರಾಗಿರ್ಬೋದು ಇದರಿಂದ ಸ್ವಲ್ಪ ಶಾಕ್ ಆಗುವಂತಹ ಪರಿಸ್ಥಿತಿಯನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ನಿಮ್ಮ ಲುಕ್ಸ್ನಲ್ಲಿ ನೀವು ತರ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಯೋಚನೆಯು ಸಹಿತ ಈ ವರ್ಷ ಅತ್ಯಂತ ಹೆಚ್ಚು ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನಿಮಗೆ ತುಂಬ ವಿಚಾರಗಳಲ್ಲಿ ಹೆಚ್ಚು ಬದಲಾವಣೆಯ ವರ್ಷ ಅಂತಲೇ ಹೇಳ್ಬೋದು. ಅತ್ಯಂತ ಪಾಸಿಟಿವ್ ಆದಂತಹ ರಿಸಲ್ಟ್ ನಿಮಗೆ ನಿಮ್ಮ ಬದಲಾವಣೆಯಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಜನವರಿಯಿಂದ ಹಿಡಿದು ನವೆಂಬರ್ವರೆಗೂ ನಿಮ್ಮ ಮಿತ್ರರ ಸಹಕಾರ ನಿಮಗೆ ಅತ್ಯುತ್ತಮವಾಗಿ ಸಿಗುತ್ತೆ. ಇಲ್ಲಿ ನೀವು ಹೆಚ್ಚು ಅವ್ರ ಜೊತೆ ಪಾರ್ಟಿ ಆಗಿರ್ಬೋದು ಅಥವಾ ತಿರುಗಾಡೋದಾಗಿರ್ಬೋದು ಈ ವರ್ಷ ಹೆಚ್ಚು ಎಂಜಾಯನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ವರ್ಷದ ಪ್ರಾರಂಭದಿಂದಲೂ ಸಹಿತ ನಿಮಗೆ ಇಲ್ಲಿ ಶುಭ ಸುದ್ದಿಗಳು ಸಹಿತ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ವರ್ಷದ ಪ್ರಾರಂಭದಿಂದ ನೀವು ಸ್ವಲ್ಪ ಖುಷಿಯಾಗಿರ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನೀವು ಹೆಚ್ಚು ದೇಶ ವಿದೇಶಗಳಲ್ಲಿ ಯಾತ್ರೆಗಳನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನಿಮ್ಮ ಎಂಜಾಯ್ಮೆಂಟ್ಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಟ್ರಾವೆಲಿಂಗ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು ನೀವು ಈ ವರ್ಷ ಅತ್ಯಂತ ಹೆಚ್ಚಾಗಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಯಾರು ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ ಅಂಥವರು ಸಹಿತ ಈ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಲಕ್ಕನ್ನು ಟ್ರೈ ಮಾಡ್ತೀರಾ ಅಂತಲೇ ಹೇಳ್ಬೋದು. ಕಲೆಗೆ ಸಂಬಂಧಿಸಿದಂತೆ ನೀವು ಈ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಅತಿ ಹೆಚ್ಚು ಏರಿಳಿತಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಜನವರಿ, ಫೆಬ್ರವರಿ, ಏಪ್ರಿಲ್, ಅಕ್ಟೋಬರ್ ಮತ್ತು ಡಿಸೆಂಬರ್ ಈ 5 ತಿಂಗಳು ನೀವು ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಹೆಚ್ಚಾಗಿ ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಖರ್ಚು ಹೆಚ್ಚಾಗಬಹುದು. ಈ ಟೈಮಲ್ಲಿ ವಾಹನ, ಸಂತಾನಕ್ಕೆ ಸಂಬಂಧಿಸಿದಂತೆ ನಿಮಗಿಲ್ಲಿ ಧನಹಾನಿಯಾಗುವಂತಹ ಅಥವಾ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಮೇಯಿಂದ ಹಿಡಿದು ಸೆಪ್ಟೆಂಬರ್ವರೆಗೆ ನಿಮಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಆರ್ಥಿಕ ದೃಷ್ಟಿಕೋನದಿಂದ ಧನಲಾಭ ಈ ಟೈಮಲ್ಲಿ ಅತ್ಯಂತ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಪೂರ್ತಿ ವರ್ಷ ನಿಮಗೆ ಸ್ವಲ್ಪ ಸೇವಿಂಗ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ದುಡ್ಡು ಬರ್ತಾ ಇದೆ, ದುಡ್ಡು ಹೋಗ್ತಾ ಇದೆ ಅಂತಲೇ ಅನ್ನಿಸ್ತಾ ಇರ್ಬೋದು. ಸೇವಿಂಗ್ಸ್ ಮಾಡೋದಕ್ಕೆ ಈ ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ವರ್ಷ ಕುಟುಂಬ ವಿಚಾರದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಕುಟುಂಬದಲ್ಲಿ ಶುಭ ಸುದ್ದಿಗಳು ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗಿ ಸಿಗಬಹುದು. ಇದಲ್ಲದೆ ಮಂಗಳ ಕಾರ್ಯಗಳು ಸಹಿತ ನಿಮ್ಮ ಕುಟುಂಬದಲ್ಲಿ ಈ ವರ್ಷ ಆಗ್ಬೋದು ಅಂತಲೇ ಹೇಳ್ಬೋದು. ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಕುಟುಂಬ ವಿಚಾರದಲ್ಲಿ ನಿಮಗೆ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕುಟುಂಬದವರು ಈ ವರ್ಷ ವಾಹನ ಖರೀದಿ ಅಥವಾ ಪ್ರಾಣಿಯನ್ನು ಸಾಕುವಂತಹ ಯೋಗವು ಸಹಿತ ನಿಮಗೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂತಾನದಿಂದಲೂ ಸಹಿತ ನಿಮಗಿಲ್ಲಿ ಹೆಚ್ಚು ಗೌರವ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಮಕ್ಕಳು ಆ್ಯಕ್ಟಿವಿಟೀಸ್ಗಳಲ್ಲಿ ಅವಾರ್ಡ್ಸ್ಗಳನ್ನು ತರೋದ್ರಿಂದಾಗಿ ಇಲ್ಲಿ ನಿಮಗೆ ಸ್ವಲ್ಪ ಅವರ ಮೇಲೆ ಗರ್ವ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಅಚೀವ್ಮೆಂಟ್ನ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರಿ ಕೆಲಸಕ್ಕೆ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೆಚ್ಚು ಅಂಕವನ್ನು ಸಹಿತ ನೀವು ಈ ವರ್ಷ ಪಡಿತೀರಾ ಅಂತಲೇ ಹೇಳ್ಬೋದು. ಏಪ್ರಿಲಿಂದ ಹಿಡಿದು ಡಿಸೆಂಬರ್ವರೆಗೂ ಸ್ಟೂಡೆಂಟ್ಸ್ಗಳಿಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಇಲ್ಲಿ ನೀವು ಇಷ್ಟಪಟ್ಟಂತಹ ನಿಮ್ಮ ಆಸೆಗಳು ಪೂರ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶದಿಂದಲೂ ಸಹಿತ ನಿಮಗೆ ಇಲ್ಲಿ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಮಂಗಳನ ಗೋಚಾರ ನಿಮಗಿಲ್ಲಿ ಅತ್ಯಂತ ಶುಭಪ್ರಾಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಜನವರಿಯಿಂದ ಹಿಡಿದು ಮಾರ್ಚ್ ತನಕ ಸ್ವಲ್ಪ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ಪ್ರೇಮ ಜೀವನದಲ್ಲಿ ಸ್ವಲ್ಪ ಇರುಸು ಮುರುಸು ಉಂಟಾದರೂ ಸಹಿತ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಅವರ ಕರಿಯರ್ಗೆ ಸಂಬಂಧಿಸಿದಂತೆ ಲಾಭವಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಯು ಸಹಿತ ನಿಮ್ಮ ಪಾರ್ಟ್ನರ್ಗೆ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಅವರ ಹೆಲ್ತ್ ವಿಚಾರದಲ್ಲೂ ಸ್ವಲ್ಪ ಇಶ್ಯೂಗಳು ನಿಮಗೆ ಜನವರಿಯಿಂದ ಹಿಡಿದು ಮಾರ್ಚ್ ತನಕ ಕಾಣಕ್ಕೆ ಸಿಗ್ಬೋದು. ತದನಂತರ ಏಪ್ರಿಲ್ನ ನಂತರ ಇದೆಲ್ಲ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಡಿಸೆಂಬರ್ವರೆಗೂ ಅತ್ಯಂತ ಶುಭದಾಯಕವಾದಂತಹ ಕಾಲವಾಗಿರುತ್ತೆ ಏಪ್ರಿಲಿಂದ ಹಿಡಿದು ಡಿಸೆಂಬರ್ವರೆಗೂ. ಇದಲ್ಲದೆ ನಿಮ್ಮ ಸಂಗಾತಿಗೆ ವಾಹನ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಏಪ್ರಿಲ್ನ ನಂತರ ಸಿಂಗಲ್ ಆಗಿ ಏನಾದ್ರು ನೀವು ಇದ್ದೀರಾ ಅಂತ ಹೇಳಿದರೆ ಏಪ್ರಿಲ್ನ ನಂತರ ನಿಮಗೆ ಇಲ್ಲಿ ಮದುವೆ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಪಾರ್ಟ್ನರ್ಗೆ ದೇಶ ವಿದೇಶದಿಂದ ಇಲ್ಲಿ ಈ ವರ್ಷ ಏಪ್ರಿಲ್ನ ನಂತರ ಅತಿ ಹೆಚ್ಚು ಲಾಭವನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶಕ್ಕೆ ಹೋಗುವಂತಹ
ಅವಕಾಶಗಳು ಸಹಿತ ನಿಮಗಿಲ್ಲಿ ಒದಗಿ ಬರಬಹುದು. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನೀವು ನೆನಪಿಡುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಐತಿಹಾಸಿಕವಾದಂತಹ ದೊಡ್ಡ ದೊಡ್ಡ ಆಪರ್ಚುನಿಟೀಸ್ಗಳು ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವೇನಾದರೂ MNCಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗಿಲ್ಲಿ ದೊಡ್ಡ ಡೆಸಿಗ್ನೇಷನ್ಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮ್ಯಾನೇಜ್ಮೆಂಟಿಂದಾಗಿ ನಿಮಗಿಲ್ಲಿ ದೊಡ್ಡ ಟೀಮ್ ನಿಮ್ಮ ಅಂಡರ್ಗೆ ಬರುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನೀವು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಟೈಪ್ಸ್ಗಳು ಮಾಡ್ಬೋದು ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶಕ್ಕೆ ಸಂಬಂಧಿಸಿದಂತೆ ನಿಮಗಿಲ್ಲಿ ಅತಿ ಹೆಚ್ಚು ಲಾಭವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಶನಿ 10ನೇ ಮನೆಯಲ್ಲಿರೋದ್ರಿಂದಾಗಿ ಇಲ್ಲಿ ನಿಮಗೆ ಭಾಗ್ಯದ ಸಪೋರ್ಟ್ ಅತಿ ಹೆಚ್ಚು ಸಿಗುತ್ತೆ ಈ ಫೀಲ್ಡ್ಗಳಲ್ಲಿ ಅಂತ ಹೇಳ್ಬೋದು. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ಅಥವಾ ಕಲೆಗೆ ಸಂಬಂಧಿಸಿದಂತೆ, ಸಂಗೀತ ಆಗಿರ್ಬೋದು, ಕಬ್ಬಿಣಕ್ಕೆ ಸಂಬಂಧಿಸಿದಂತೆ ಅಥವಾ ಟೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಅಥವಾ ಗಾಡಿಗೆ ಸಂಬಂಧಿಸಿದಂತೆ ಅಥವಾ ವಕೀಲ ವೃತ್ತಿಯಲ್ಲಿ ಏನಾದ್ರು ನೀವು ಇದ್ದೀರಾ ಅಂತ ಹೇಳಿದರೆ, ಫಿಲ್ಮ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಬಿಲ್ಡರ್ಗಳಾಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ಸ್ಗಳಾಗಿರ್ಬೋದು, ಈ ವರ್ಷ ನಿಮಗಿಲ್ಲಿ ಶನಿಯ ಸಪೋರ್ಟ್ ಅತಿ ಹೆಚ್ಚು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಭಾಗ್ಯದ ಸಪೋರ್ಟ್ ಅತಿ ಹೆಚ್ಚಾಗಿ ಈ ವರ್ಷ ಈ ವರ್ಕ್ ಫೀಲ್ಡಲ್ಲಿರುವಂಥವ್ರಿಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದೊಡ್ಡ ಧನಲಾಭವಾಗುವಂತಹ ಸಾಧ್ಯತೆಯು ಸಹಿತ ಇಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ನೀವಿರುವಂತಹ ಕೆಲಸದಲ್ಲೇ ನಿಮಗಿಲ್ಲಿ ದೊಡ್ಡ ದೊಡ್ಡ ಆಪರ್ಚುನಿಟೀಸ್ಗಳು ಸಹಿತ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಸಹಿತ ನಿಮಗಿಲ್ಲಿ ಲಾಭ ಸ್ಥಾನದಲ್ಲಿರೋದ್ರಿಂದಾಗಿ ಇಲ್ಲಿ ನಿಮಗೆ ಸ್ವರ್ಣ ಯೋಗವು ಸಹಿತ ಈ ವರ್ಷ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಹುವಿನ ಪ್ರಭಾವದಿಂದಾಗಿ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ ತನಕ ಇಲ್ಲಿ ನಿಮಗೆ ರಾಹುವಿನ ಗೋಚಾರ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಇದುವರೆಗೂ ಏನಾದರೂ ನೀವು ಕದ್ದು ಮುಚ್ಚಿ ಇನ್ವೆಸ್ಟ್ ಮಾಡಿದ್ರು ಸಹಿತ ಇಲ್ಲಿ ನಿಮಗೆ ದೊಡ್ಡ ರಿಟರ್ನನ್ನು ರಾಹು ಗ್ರಹ ತಂದು ಕೊಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಚಂದ್ರನ ಗೋಚಾರ ನಿಮಗೆ ಇಲ್ಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದಾಗಿ ಇಲ್ಲಿ ನೀವು ನದಿ ಅಥವಾ ಸಮುದ್ರಕ್ಕೆ ಸಂಬಂಧಿಸಿದಂತೆ ಯಾತ್ರೆಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅತಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹರಿಯುವ ನೀರಿನಿಂದ ಈ ವರ್ಷ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇದಲ್ಲದೆ ಕುಡಿತದಿಂದಲೂ ಸಹಿತ ಈ ವರ್ಷ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಫ್ರೆಂಡ್ಸ್ಗಳ ಸಹಕಾರ ಈ ವರ್ಷ ಹೆಚ್ಚಾಗಿರೋದ್ರಿಂದಾಗಿ ಪಾರ್ಟಿ ಗೀಟಿ ಅಂತ ಈ ವರ್ಷ ತುಂಬ ನಿಮಗೆ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದಕ್ಕಾಗಿ ಬರಬಹುದು. ಸೊ ಅದರಿಂದಾಗಿ ಈ ಕುಡಿತ ನಿಮ್ಮ ಗ್ರೋತ್ ಕಡೆಗೆ ತೊಗೊಂಡು ಹೋಗೋದೇ ನಿಮ್ಮ ಗ್ರೋತ್ಗೆ ಅಡ್ಡಿಯನ್ನು ಸಹಿತ ಉಂಟು ಮಾಡಬಹುದು. ಸೊ ಅದರಿಂದಾಗಿ ಕುಡಿತ ಮತ್ತು ನೀರಿನಿಂದ ಈ ವರ್ಷ ಆದಷ್ಟು ದೂರವಿರಿ. ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ವೃಷಭ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಫಲವನ್ನು 2025 ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ವೃಷಭ ರಾಶಿಯವರ 2025ರ ವರ್ಷ ಭವಿಷ್ಯ.